ನಮಸ್ಕಾರ ಸ್ನೇಹಿತರೆ, RCD ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚಿಕ್ಕ ಪರಿಚಯ ಮಾಡಿಕೊಳ್ಳೋಣ. ಭೀಮರಾವ್ ಅಂಬೇಡ್ಕರ್ ಅವರು 14 ಏಪ್ರಿಲ್ 1891ರಲ್ಲಿ ರಾಮ್ಜಿ ಮರದಿ ಸಕ್ವಲ್ ಮತ್ತೆ ಭೀಮಾಬಾಯಿ ಸಕ್ಪಾಲ್ ಅಂತ ದಂಪತಿಗಳಿಗೆ ಕೊನೆಯ ಮಗನಾಗಿ ಜನಿಸ್ತಾರೆ. ಅಂಬೇಡ್ಕರ್ ಅವರು ಕುಟುಂಬ ಮಹರ್ ಅನ್ನುವಂಥ ಜಾತಿಗೆ ಸೇರಿದ್ರಿಂದ ಅವ್ರನ್ನ ಅಸ್ಪೃಶ್ಯರು ಅಂತ ಕರೆಯಲಾಗ್ತಿತ್ತು. ಆ ಜಾತಿಯವ್ರನ್ನ ತುಂಬಾ ಕೀಳಾಗಿ ನೋಡ್ತಿದ್ರು. ಹೀಗೆ ಅಂಬೇಡ್ಕರ್ ಅವರು ಬಾಂಬೆ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ PhD ಪದವಿಯನ್ನು ಪಡೀತಾರೆ. ಇನ್ನು ನಂಬಲು ಅಸಾಧ್ಯವಾಗಿರುವಂಥ ವಿಷಯವೇನೆಂದರೆ, ಅಂಬೇಡ್ಕರ್ ಅವರು BA, MA, MSc, PhD, LLD, SCD ಲಿಟ್, ಬ್ಯಾರಿಸ್ಟರ್ ಹೀಗೆ ಎಷ್ಟು ಡಿಗ್ರಿಗಳನ್ನು ಪಡೆದಿದ್ದಾರೋ. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಪದವಿಗಳನ್ನು ಪಡೆಯೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಇದಿಷ್ಟು ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ಜೀವನವಾದರೆ, ಈಗ ನಿಮ್ಮನ್ನು ಆಶ್ಚರ್ಯಪಡಿಸುವಂಥ ವಿಷಯಕ್ಕೆ ಬರೋಣ. ಅದೇನೆಂದರೆ, ಕೇವಲ 18 ವರ್ಷದ ಅಂಬೇಡ್ಕರ್ ಅವರಿಗೆ 8 ವರ್ಷದ ರಮಾಬಾಯಿ ಜೊತೆಗೆ ಮದುವೆ ಮಾಡಲಾಗುತ್ತೆ. ಹೀಗೆ ಅವರ ಸಂಸಾರ ಹೇಗೋ ಕಷ್ಟದಲ್ಲಿ ಸಾಕ್ತಿದ್ದಾಗ ಅವ್ರ ಪತ್ನಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದರಿಂದ ಅವರಿಗೆ ಹುಟ್ಟುತ್ತಾ ಇದ್ದ ಮಕ್ಕಳೆಲ್ಲ ತೀರ್ಕೊಂಡು ಹೋಗಿದ್ದು. ಈ ರೀತಿ ತನ್ನ 5 ಮಕ್ಕಳಲ್ಲಿ ಎಲ್ಲಾ ಮಕ್ಕಳು ತೀರಿಕೊಂಡು ಹೋಗಿ ಕೊನೆಗೆ ಅಂಬೇಡ್ಕರ್ ಅವರಿಗೆ ಉಳಿಯೋದು ಯಶವಂತ್ ಅನಂತ ಒಬ್ಬನೇ ಮಗ ಮಾತ್ರ. ಇಷ್ಟೊಂದು ನೋವನ್ನು ತುಂಬಿಕೊಂಡಿರುವ ಅವರ ಜೀವನದಲ್ಲಿ 12 ರವಿಗೆ ಮತ್ತೊಂದು ಆಘಾತ ಕಾದಿತ್ತು. ಅದೇನೆಂದ್ರೆ, ಅಂಬೇಡ್ಕರ್ ಅವರ ಎಲ್ಲಾ ಹೋರಾಟಕ್ಕೂ ಸ್ಫೂರ್ತಿ ನೀಡುತ್ತಿದ್ದ, ಧೈರ್ಯ ತುಂಬುತ್ತಿದ್ದ ಅಂಬೇಡ್ಕರ್ ಅವರ ಪತ್ನಿ ರಾಮಬಾಯಿ ಅವರ ಆರೋಗ್ಯ ದಿನೇ ದಿನೇ ಹಾಳಾಗುತ್ತಿತ್ತು. ಹೀಗಿರುವಾಗ ದೀರ್ಘಕಾಲದ ಅನಾರೋಗ್ಯದಿಂದ ರಮಾಬಾಯಿ ಸಾವನ್ನಪ್ತಾರೆ. ಇದರಿಂದ ಅಂಬೇಡ್ಕರ್ ಅವರು ತುಂಬ ಕೊರಗೋದಕ್ಕೆ ಶುರು ಮಾಡಿಕೊಳ್ತಾರೆ. ಆ ಸಮಯದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ದೇಶದ ಸಂವಿಧಾನವನ್ನು ಬರೀಬೇಕು ಅಂತ ಆದೇಶ ಬರುತ್ತೆ. ಆದರೆ ಸಂವಿಧಾನವನ್ನು ಬರೆಯೋದು ಅಂದರೆ ಆದಷ್ಟು ಸುಲಭದ ಕೆಲಸವೇ ಅಲ್ಲ. ಇದರಿಂದ ಸಂವಿಧಾನವನ್ನು ರಚಿಸೋಕೆ ಅಂಬೇಡ್ಕರ್ ಅವರ ಜೊತೆ ನೇಮಿಸಿದ್ದ ಇನ್ನೂ ಕೆಲ ವ್ಯಕ್ತಿಗಳಲ್ಲಿ ಕೆಲವರು ರಾಜೀನಾಮೆ ಕೊಟ್ಟರು, ಕೆಲವರು ಬೇರೆ ದೇಶಗಳಲ್ಲಿ ಉಳಿದುಕೊಂಡ್ಬಿಟ್ರು, ಇನ್ನೂ ಕೆಲವರು ಅದರಿಂದ ದೂರ ಸರಿಯುವುದನ್ನು ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ಕೊನೆಗೆ ಸಂವಿಧಾನವನ್ನು ರಚಿಸುವಂಥ ಜವಾಬ್ದಾರಿ ಅಂಬೇಡ್ಕರ್ ಅವರ ಮೇಲೆ ಬೀಳುತ್ತೆ. ಡಾಕ್ಟರ್ ಅಂಬೇಡ್ಕರ್ ಆದರೂ ಹಿಂಜರಿಯದೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವಂಥ ಪೂರ್ತಿ ಜವಾಬ್ದಾರಿಯನ್ನು ಪಡೆದಿದ್ದಾರೆ. ನಂತರ ಸಂವಿಧಾನವನ್ನು ಬರೆಯೋಕೆ ಹೊರಟ ಅಂಬೇಡ್ಕರ್ ಅವರು ರಾತ್ರಿ ಹಗಲುಗಳನ್ನು ಲೆಕ್ಕಿಸದೆ ನಿರಂತರವಾಗಿ ಸಂವಿಧಾನವನ್ನು ರಚಿಸುವುದರಲ್ಲೇ ತೊಡಗಿಕೊಳ್ತಾರೆ. ಇದರ ಪರಿಣಾಮದಿಂದ ಅಂಬೇಡ್ಕರ್ ಅವರ ಆರೋಗ್ಯಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ನಿರಂತರವಾಗಿ ಸಂವಿಧಾನವನ್ನು ನಿದ್ದೆಗೆಟ್ಟು ಬರೆದಿದ್ದಂಥ ಅಂಬೇಡ್ಕರ್ ಅವರು ನಿದ್ದೆಯ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಅವರ ಕಾಲುಗಳಲ್ಲಿ ನರರೋಗದ ನೋವು ಕಂಡುಬರುತ್ತೆ. ಮಧುಮೇಹ ಹೆಚ್ಚಾಗಿರುತ್ತೆ. ಪ್ರತಿದಿನ ಇನ್ಸುಲಿನ್ ಮತ್ತು ಹೋಮಿಯೋಪತಿ ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಆಗ ಅಂಬೇಡ್ಕರ್ ಅವರ ಅನಾರೋಗ್ಯದ ಕಾರಣ ಅದಕ್ಕೆ ಚಿಕಿತ್ಸೆ ಪಡೆಯೋಕ್ಕೆ ಹೋದಾಗ ವೈದ್ಯರಾಗಿದ್ದಂತಹ ಶಾರದಾ ಕಬೀರ್ ಅವರನ್ನು ಭೇಟಿ ಆಗ್ತಾರೆ. ಅವರ ತಪಾಸಣೆ ಮಾಡಿದಂತಹ ಶಾರದಾ ಕಬೀರ್ ಅವರು ಈ ರೀತಿ ಒಂದು ಮಾತನ್ನು ಹೇಳ್ತಾರೆ: ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡ್ಕೊಳ್ಳೋಕ್ಕೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸೋಕೆ, ನಿಮ್ಮ ಆರೈಕೆ ಮಾಡೋಕ್ಕೆ ನಿಮ್ಮ ಜೊತೆಗೆ ಯಾರಾದರೂ ಇರಲೇಬೇಕು. ಇಲ್ಲವಾದರೆ ನಿಮ್ಮ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳು ಕಂಡುಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಅರಿತಂತಹ ಅಂಬೇಡ್ಕರ್ ಅವರು ತುಂಬ ಯೋಚನೆ ಮಾಡಿ ಕೊನೆಗೆ ವೈದ್ಯರಾಗಿದ್ದಂತಹ ಬ್ರಾಹ್ಮಣ ಕುಟುಂಬದ ಶಾರದಾ ಕಬೀರ್ ಅವರನ್ನೇ ಮದುವೆಯಾಗ್ತಾರೆ. ನಂತರ ಶಾರದಾ ಕಬೀರ್ ಅವರು ತಮ್ಮ ಹೆಸರನ್ನು ಸವಿತಾ ಅಂಬೇಡ್ಕರ್ ಅಂತ ಬದಲಾಯಿಸ್ಕೊಳ್ತಾರೆ. ಹೀಗೆ 2ನೇ ಮದುವೆಯಾದ ನಂತರವೂ ಕೂಡ ಅಂಬೇಡ್ಕರ್ ಅವರು ತಮ್ಮ ಕೆಲಸ ಜವಾಬ್ದಾರಿಗಳಲ್ಲೇ ಮುಳುಗಿ ಹೋಗ್ತಿದ್ರು. ಇದರಿಂದ ಅವರ ಆರೋಗ್ಯ ಹದಗೆಡುತ್ತಿತ್ತು. ದಿನೇ ದಿನೇ ಅವರ ಆರೋಗ್ಯ ಕ್ಷೀಣಿಸ್ತಿತ್ತು. ಅವರ ಆರ್ಥಿಕ ಸ್ಥಿತಿಯೂ ಚೆನ್ನಾಗಿರಲಿಲ್ಲ. ಇಂತಹ ಕಷ್ಟದ ದಿನಗಳಲ್ಲಿ ಅಂಬೇಡ್ಕರ್ ಅವರ ಪತ್ನಿ ಅಂಬೇಡ್ಕರ್ ಅವರನ್ನ ತುಂಬ ಆರೈಕೆ ಮಾಡ್ತಾರೆ. ಆದರೂ ಅಂಬೇಡ್ಕರ್ ಅವರ ಆರೋಗ್ಯ ತುಂಬ ಹಾಳಾಗ್ತಿತ್ತು. ಹೀಗೆ ಅನಾರೋಗ್ಯದ ಕಾರಣದಿಂದ ಅಂಬೇಡ್ಕರ್ ಅವರು ಹಾಸಿಗೆ ಹಿಡಿತಾರೆ. ಕೊನೆಗೆ ದಿ ಬುದ್ಧ ಮತ್ತು ಅವರ ಧರ್ಮ ಅಂತ ಒಂದು ಗ್ರಂಥವನ್ನು ಪೂರ್ಣಗೊಳಿಸಿದ ಅಂಬೇಡ್ಕರ್ ಅವರು ಬೆಳಗ್ಗೆ 6 ಡಿಸೆಂಬರ್ 1956ರಂದು ಎಲ್ಲರನ್ನ ಬಿಟ್ಟು ಹೊರಟುಹೋಯ್ದರು. ಭೀಮರಾವ್ ಮಲಗಿರುವಾಗಲೇ ಅವರ ಪ್ರಾಣಪಕ್ಷಿ ಹಾರಿ ಹೋಗಿರುತ್ತೆ. ಶೋಷಿತರ ಪರ, ಅಸ್ಪೃಶ್ಯರ ಪರ, ಹಿಂದುಳಿದವರ ಪರ, ಅನ್ಯಾಯದ ವಿರುದ್ಧವಾಗಿ ಜಾತಿವಾದಿಗಳನ್ನು ಮಟ್ಟ ಹಾಕಲು
ಹೋರಾಡ್ತಿದ್ದ ಮಹಾನಾಯಕರು ಸಾವು ಅಷ್ಟು ಬೇಗ ಬಂದಿದ್ದನ್ನು ನಂಬಕ್ಕೂ ಅಸಾಧ್ಯವಾಗಿತ್ತು. ಅವರ ಸಾವಿನ ಸುದ್ದಿ ಗಾಳಿ ವೇಗಕ್ಕಿಂತಲೂ ರಭಸವಾಗಿ ಹಬ್ಬಿತ್ತು. ಕೋಟ್ಯಾಂತರ ಜನರ ಕತ್ತಲು ಜೀವನದಲ್ಲಿ ಬೆಳಕನ್ನು ಹಚ್ಚಿದ ಜೀವ ಇಂದು ನಮ್ಮೊಂದಿಗಿಲ್ಲ ಅಂತ ಒಪ್ಕೊಳ್ಳೋಕ್ಕೂ ಜನರು ತಯಾರಾಗಿರಲಿಲ್ಲ. ಬೌದ್ಧ ಧರ್ಮದ ಆಚಾರದ ಪ್ರಕಾರ ಅಂಬೇಡ್ಕರ್ ಅವರನ್ನು ಲೆಕ್ಕವಿಲ್ಲದಷ್ಟು ಜನರ ಸಮ್ಮುಖದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಕುಂತ್ರೂ ತಪ್ಪು, ನಿಂತರೂ ತಪ್ಪು, ಗುಡಿಯೊಳಗೆ ಹೋದ್ರೂ ತಪ್ಪು, ಓದಿದ್ರೂ ತಪ್ಪು, ಮುಟ್ಕೊಂಡ್ರೂ ತಪ್ಪು, ಕೊನೆಗೆ ನೀರನ್ನು ಕುಡಿದ್ರೂ ತಪ್ಪು. ಹೀಗೆ ಜಾತಿ ಭೇದಗಳಿಂದ ಕೊಲ್ತಿದ್ದ ಜಾತಿವಾದಿಗಳ ವಿರುದ್ಧ ನಿಂತು ಕೋಟ್ಯಾಂತರ ಜನರ ಪಾಲಿಗೆ ದಾರಿದೀಪವಾದವರು ಭೀಮರಾವ್ ಅಂಬೇಡ್ಕರ್. ಅವರು ಕೇವಲ ದಲಿತರಿಗೋಸ್ಕರ ಮೀಸಲಾತಿಗೋಸ್ಕರ ಹೋರಾಡಲಿಲ್ಲ, ಬದಲಾಗಿ ಜೀತದಾಸಿ ಪದ್ಧತಿಯನ್ನು ಹೋಗಲಾಡಿಸೋದ್ರಲ್ಲಿ, ಜೊತೆಗೆ ಪುರುಷರಿಗೆ ಮಹಿಳೆಯರಿಗೆ ಸಮಾನವಾದಂಥ ಕೂಲಿಯನ್ನು ಕೊಡಬೇಕು ಅಂತ, ಸ್ತ್ರೀಯರಿಗೂ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕು ಅಂತ, ಹೀಗೆ ಎಷ್ಟು ಅನ್ಯಾಯಗಳ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಹೀಗೆ ಅಂಬೇಡ್ಕರ್ ಅವರ ಎಲ್ಲ ಸೇವೆಗಳನ್ನು ಕಂಡಂಥ ಭಾರತ ಸರ್ಕಾರ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಕೊಲಂಬಿಯಾ ಯೂನಿವರ್ಸಿಟಿ ಪ್ರಪಂಚದಲ್ಲಿನ 100 ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಲಿನಲ್ಲಿ ಎಲ್ಲ ದೇಶದವರನ್ನ ಹಿಂದಿಕ್ಕಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇನ್ನು ದಿಗ್ಧಮೆಗೊಳಿಸುವ ವಿಷಯ ಏನಂದ್ರೆ, ಭೀಮರಾವ್ ಅಂಬೇಡ್ಕರ್ ಅವರು ಮರಾಠಿ, ಹಿಂದಿ, ಇಂಗ್ಲಿಷ್, ಗುಜರಾತಿ, ಪಾಲಿ, ಬೆಂಗಾಲಿ, ಕನ್ನಡ, ಪಾರ್ಷಿಯನ್, ಫ್ರೆಂಚ್ ಮತ್ತು ಜರ್ಮನ್ ಹೀಗೆ 90 ಭಾಷೆಗಳಲ್ಲಿ ನಿಪುಣತೆಯನ್ನು ಹೊಂದಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ಅಂಬೇಡ್ಕರ್ ಅವರು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಸಂಸ್ಕೃತವನ್ನು ಕಲಿಯೋಕೆ ಇಷ್ಟಪಡ್ತಾರೆ. ಆದರೆ ಅವರ ಸಂಸ್ಕೃತ ಗುರು ಅಂಬೇಡ್ಕರ್ ಅವರಿಗೆ ಜಾತಿ ನಿಂದನೆ ಮಾಡಿ ಸಂಸ್ಕೃತವನ್ನು ಕಲಿಸೋಕೆ ನಿರಾಕರಿಸ್ತಾರೆ. ಇದರಿಂದ ಅಂಬೇಡ್ಕರ್ ಅವರು ಸಂಸ್ಕೃತವನ್ನು ಕಲಿಯೋಕೆ ಆಗಲಿಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಆದರೆ ಅಂಬೇಡ್ಕರ್ ಅವರು ಜರ್ಮನಿಯ ಬೋನ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತವನ್ನು ಕಲಿತಾರೆ. ಇಷ್ಟೇ ಅಲ್ಲದೆ ಅಂಬೇಡ್ಕರ್ ಅವರು ಜೂರಿಸ್ಟ್, ಎಕನಾಮಿಕ್ಸ್, ಪೊಲಿಟಿಷಿಯನ್, ಸೋಷಿಯಲ್ ರಿಫಾರ್ಮರ್, ರೈಟರ್, ಎಡಿಟರ್ ಹೀಗೆ ಎಷ್ಟು ಪ್ರತಿಭೆಗಳನ್ನು ಅಂಬೇಡ್ಕರ್ ಅವರು ಹೊಂದಿದ್ರು. ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಪ್ರತಿಭೆಗಳಿರುವುದು ಅಂಬೇಡ್ಕರ್ ಅವರದು ಮಾತ್ರ. 2012ರಲ್ಲಿ ಒಂದು ಪೋಲಿಂಗ್ ನಡೆಯುತ್ತೆ. ಅದರಲ್ಲಿ ಇಂಡಿಯಾದ ಗ್ರೇಟೆಸ್ಟ್ ಪರ್ಸನ್ ಯಾರು ಅಂತ ನೋಡಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಇದರಿಂದ ನೀವು ಅರ್ಥ ಮಾಡ್ಕೋಬೋದು ಅವರು ಪಟ್ಟಂಥ ಕಷ್ಟಗಳೆಷ್ಟು, ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳೆಷ್ಟು, ಅವರು ಮಾಡಿದಂಥ ತ್ಯಾಗಗಳೆಷ್ಟು ಅಂತ. ಈ ರೀತಿ ಬೇರೆ ದೇಶದವರು ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟೊಂದು ಗೌರವವನ್ನು ಹೊಂದಿರುವಾಗ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿರುವುದು ನಿಜಕ್ಕೂ ದುಃಖದ ಸಂಗತಿ. ಇದಿಷ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಒಂದಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹಿಸಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.